ನೋಡಿ ಒಬ್ಬನೇ ಆರಾಮಾಗಿ ಓಡಾಡ್ತಾ ಇದ್ದೆ ಗೈಸ್. ಬೆಳಗ್ಗೆ ಎದ್ದು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಏನಿಲ್ಲ ಅಂದ್ರೆ ಒಂದು ನಾಲ್ಕು ಗಂಟೆ ಆಗಿದೆ. ಬೆಂಕಿ ಬೆಳಗ್ಗೆ ತುಂಬ ನಗು ಬರ್ತಾ ಇದೆ. ಸಣ್ಣಗೆ ಗಾಳಿ ಬೀಸ್ತಾ ಇದೆ ಗೈಸ್. ನೋಡಿ ಗೈಸ್ ಯಾರೂ ಇಲ್ಲ ನೋಡಿ. ಸಿಗಿದೆ ಬೇಯಿಸ್ಕೊತಾ ಇದ್ದೀನಿ ಅಲ್ಲ, ಬೇಯಿಸ್ಕೊತಾ ಇದ್ದೀನಿ ಅಲ್ಲ, ಏನಾರ ಹೇಳ್ತಾ ಇದ್ದೀನಿ ಗೈಸ್ ಬೆಳಿಗ್ಗೆ. ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ಗೈಸ್. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತೇನು ತಮ್ನೇಲ್ ಅಂತ ನೀವು ತಮ್ನೇಲ್ ನೋಡಿ ತಿಳ್ಕೊಂಡಿರ್ತೀರಾ. ಬಟ್ ಇವತ್ತು ಬೆಳಗ್ಗೆ ಇದ್ದು ಮತ್ತೆ ನೀರು ಕಾಯಿಸಿ ಮತ್ತೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಏನಿಲ್ಲ ಅಂದರೂ ಮೇ ಬಿ ಇವಾಗ ಒಂದು 3:45 ಆಗಿರ್ಬೋದು ಗೈಸ್. ಮೇ ಬಿ 4 ಗಂಟೆ ಹತ್ರ ಆಗಿರ್ಬೋದು. ಬಟ್ ನಿದ್ದೆ ಬಂದಿಲ್ಲ. ಹಾಗೆ ನೋಡಿ ಮತ್ತೆ ನೀರು ಕಾಯಿಸ್ತಾ ಇದ್ರು ನಮ್ಮಮ್ಮ. ನೀರೇನ ಕಾಯಿಸ್ತಾ ಇದ್ರು ಗೈಸ್. ನೀರು ಕಾಯಿಸ್ತಾ ಇದ್ರು. ಸೊ ಅದರಿಂದ ಮತ್ತೆ ನಾನು ಬಂದೆ ನೀರು ಕಾಯಿಸೋಕ್ಕೆ ನಮ್ಮ ಅಮ್ಮ ಜೊತೆ ಗೈಸ್. ಬೆಳಗ್ಗೆ ಎದ್ದು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಇವತ್ತು ಹೆಂಗಿದ್ನ ನನಗೆ ಗೊತ್ತಿಲ್ಲ ಗೈಸ್. ಆಲ್ಮೋಸ್ಟ್ ನಾನು 5:30 5 o'clock ಆ ಥರ ಎದ್ದೇಳೋದು. ಸೊ ಏನಂದರೆ ಇವತ್ತು ಗೊತ್ತಿಲ್ಲ, ಅಲಾರಾಮ್ ನಮ್ಮ ಅಮ್ಮ ಏನೋ ಇಟ್ಟಿರ್ಬೋದೇನೋ ಅಂದ್ಕೊತೀನಿ ಗೈಸ್. ಸ್ವಲ್ಪ ಬೇಗ ಎದ್ದು ವಾಕ್ ಮಾಡ್ತಾಯಿದ್ದೀನಿ. ಸ್ನಾನ ಏನೋ ಮಾಡಬೇಕು ಅಂತ ಹೇಳ್ದೇನೆ ನೈಟು. ಅವ್ರು ಇಟ್ಟಿರ್ಬೋದೇನೋ ಅನ್ಕೊತೀನಿ ಗೈಸ್. ಆರಾಮಾಗಿ ನೀರೇನೋ ಕಾಯಿಸ್ತಾ ಇದ್ದಾರೆ. ನಾನು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ಗೈಸ್ ಮಲ್ಕೊಂಡು ಮಧ್ಯಾಹ್ನನೂ ಮಲ್ಕೊತಾ ಇರ್ತೀನಿ ಅನ್ನೋ ಟೈಮಲ್ಲಿ. ಅದಕ್ಕೆ ಸ್ವಲ್ಪ ಬೇಗ ಎದ್ದು ಬ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ಗೈಸ್. ಬೆಳಗ್ಗೆ ಯಾರೂ ಇಲ್ಲ ಗೈಸ್. ಅರ್ಲಿ ಮಾರ್ನಿಂಗಲ್ಲಿ ಇವಾಗ ಏನಿಲ್ಲ ಅಂದ್ರೆ ಒಂದು 4 ಗಂಟೆ ಆಗಿದೆ ಗೈಸ್. ಬೆಳಗ್ಗೆ ಬಂದು ನೀರು ಕಾಯಿಸ್ತಾ ಇದ್ದೀನಿ ಸ್ನಾನ ಮಾಡೋಣ ಅಂದ್ಬಿಟ್ಟು. ಇಷ್ಟೊತ್ತು ನಮ್ಮ ಅಮ್ಮ ಇದ್ರು ಹೋಗ್ಬಿಟ್ರು. ನೋಡಿ ಒಬ್ಬನೇ ಇದ್ದೀನಿ, ಯಾರೂ ಇಲ್ಲ ನೋಡಿ. ನೋಡಿ ಯಾರೂ ಇಲ್ಲ ಗೈಸ್. ಒಬ್ಬನೇ ರೆಕಾರ್ಡ್ ಮಾಡ್ತಾಯಿದ್ದೀನಿ ವಿಡಿಯೋ. ಏನೊಂದು 1/2 hour ನೀರು ಕಾಯಿಸ್ಬಿಟ್ಟು ನೆಮ್ಮದೇ ಸ್ನಾನ ಮಾಡಿಬಿಡ್ತೀನಿ ಬೆಳಗ್ಗೆನೆ ಬಿಸಿ ಗೈಸ್. ಯಾಕಂದರೆ ಚಳಿಯಲ್ಲಿ ಸ್ವಲ್ಪ ಆರಾಮಾಗಿ ನೀವು ವರ್ಕೌಟ್ ಎಲ್ಲ ಮಾಡಿ, ರನ್ನಿಂಗು ಎಕ್ಸಸೈಸು ಎಲ್ಲ ಮಾಡಿ ಬೆಳಗ್ಗೆನೆ ನೀವೊಂದು ಸಲ ಸ್ನಾನ ಮಾಡಿ ನೋಡಿ ಗೈಸ್ ಹೆಂಗಿರುತ್ತೆ, ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಬಟ್ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ, ಫಿಟ್ನೆಸ್ ಬಗ್ಗೆ. ಸೊ ಏನಂದರೆ ನನಗೆ ಸುಮ್ಮನೆ ನಾನು ಏನು ಮಾಡ್ತೀನಿ, ಡೈಲಿ ಏನು ಮಾಡ್ತೀನಿ ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಗೈಸ್. ನೋಡಿ ಅದ್ರ ಪಾಡ್ಗೆ ಅದು ನೀರು ಕಾಯ್ತಾ ಇದೆ. ಆರಾಮಾಗಿ ನೋಡಿ ವಾಕ್ ಮಾಡ್ತಾಯಿದ್ದೀನಿ. ಬಟ್ ಒಬ್ಬನೇ ಏನು ಮಾತಾಡೋದು ನೋಡಿ, ಯಾರೂ ಇಲ್ಲ ಗೈಸ್. ಆರಾಮಾಗಿ ನೋಡಿ ಒಬ್ಬನೇ ಮಾತಾಡ್ತಾ ಇದ್ದೀನಿ. ಬಟ್ ಇನ್ನೊಂದೇನೆಂದರೆ ಗೈಸ್, ಒಬ್ಬನೇ ವಿಡಿಯೋ ಮುಂದೆ ಕ್ಯಾಮ್ರಾ ಮುಂದೆ ಮಾತಾಡ್ಬೇಕಂದ್ರೆ ಆರಾಮಾಗಿ ಮಾತಾಡ್ಬೋದು ನೋಡಿ. ಆರಾಮಾಗಿ ನೆಮ್ಮದಿಯಾಗಿ ನೋಡಿ, ಸ್ಟ್ರೀಟ್ ಲೈಟ್ ಇದೆ, ಆರಾಮಾಗಿ ಮಾತಾಡ್ತಾ ಇದ್ದೀನಿ. ಈಗ ಯಾರೂ ಇಲ್ಲ. ಬಟ್ ತಮ್ಮನಲ್ಲಿ ನೋಡಿ ತಿಳ್ಕೊಂಡಿರ್ತೀರಾ ಏನು ಅಂತ. ಚಳಿ ಆಗ್ತಿದೆ ಗೈಸ್ ತುಂಬ ಗೈಸ್. ಇನ್ನೊಂದೇನೇನಿದ್ರೆ ಗೈಸ್, ನೆನ್ನೆ ಬಂದು ಮಳೆ ಬಿತ್ತು. ಸೊ ಮಳೆ ಬಿದ್ದಿರೋದ್ರಿಂದ ತುಂಬ ಕೋಲ್ಡ್ ಇರುತ್ತೆ, ಭೂಮಿ ಎಲ್ಲ ತುಂಬ ನೆಂದಿರುತ್ತಲ್ವ. ಸರಿಯಾಗಿ ಮಳೆ ಬಿತ್ತು ಗೈಸ್ ನೆನ್ನೆ ಅಂತೂ. ಅಂದರೆ ಒಂದು ಲೆಕ್ಕಾಚಾರದಲ್ಲಿ ಪರವಾಗಿಲ್ಲ ಮಳೆ ಬಿತ್ತು. ಹೆಂಗೆ ಅಂದರೆ ಗೈಸ್, ಯಾವ ಥರ ಅಂದರೆ ಫುಲ್ಲು ಭೂಮಿ ಎಲ್ಲ ನೆಂದೋಗಿರುತ್ತೆ. ಅದಕ್ಕೆ ತುಂಬ ಕೋಲ್ಡು, ತುಂಬ ಚಳಿ ಗೈಸ್. ಅದಕ್ಕೆ ನೋಡಿ ಹಂಗೆ ಚಳಿಯಲ್ಲಿ ವಾಕ್ ಮಾಡ್ತಾಯಿದ್ದೀನಿ. ಸರಿ ಕ್ಯಾಮ್ರಾ ಮುಂದೆ ಈ ಥರ ಕಾಣಿಸ್ತಿದೆ ಅಷ್ಟೇ. ರನ್ನಿಂಗ್ ಮಾಡ್ತೀನಿ, ಇಲ್ಲೇ ವಾಕಿಂಗ್ ಮಾಡ್ತೀನಿ, ಎಕ್ಸಸೈಸು, ಸ್ಟ್ರೆಚಿಂಗ್ ಎಕ್ಸಸೈಸು ನೋಡಿ ಈ ಥರ ಎಕ್ಸಸೈಸ್ ಮಾಡ್ತೀನಿ ಗೈಸ್. ಯಾಕಂದರೆ ಯಾವುದಾದ್ರೂ ಒಂದು ಹ್ಯಾಬಿಟ್ ಇರಬೇಕು. ಸೊ ನಾನು ಬ್ಲಾಗಿಂಗ್ ಜರ್ನಿ ಯಾವಾಗ ಸ್ಟಾರ್ಟ್ ಮಾಡಿದೆ ಅವಾಗೆಲ್ಲ ಆಟೋಮೆಟಿಕ್ ಅದೊಂದು ಕತೆ ಬಂತು ಗೈಸ್. ಮಾಡಬೇಕು ಅನ್ನಿಸ್ತು. ಬೆಳಗ್ಗೆ ಎದ್ದೇಳ್ತೀನಿ, ವಾಕಿಂಗ್ ಮಾಡ್ತೀನಿ, ರನ್ನಿಂಗ್ ಮಾಡ್ತೀನಿ. ಬಟ್ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ಬಂದು ಆರಾಮಾಗಿ ಮನೇಲಿ ಇರ್ತೀನಿ ಗೈಸ್. ನಾನು ಎಲ್ಲೂ ಓಡಾಡಲ್ಲ ಬೆಳಗ್ಗೆನೆ ನೋಡಿ. ಈ ಥರ ಬೆಳಗ್ಗೆ ಈ ಥರ ಓಡಾಡ್ತೀನಿ. ಅದಾದಮೇಲೆ ಮನೇಲಿ ಇರ್ತೀನಿ ಆರಾಮಾಗಿ, ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡು. ಯಾವುದೋ ವ್ಯಾನ್ ಬರ್ತಿದೆ, ಸೊ ಕೇಳಿಸಲ್ಲ. ನೆಕ್ಸ್ಟ್ ಕ್ಲಿಪ್ಪಲ್ಲಿ ಸಿಗ್ತೀನಿ ಹಂಗೆ ಗೈಸ್. ನೋಡಿ ನೀರು ಕಾಯ್ತಾ ಇದೆ ಗೈಸ್. ಬೆಂಕಿ, ಈ ಚಳಿಯಲ್ಲಿ ಬೆಂಕಿ ಕಾಯ್ತಾ ಇದ್ರೆ ಯಾವ ಥರ ಇರುತ್ತೆ ಅಂದರೆ, ನೀವು ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಸಕ್ಕತ್ತಾಗಿರುತ್ತೆ ಗೈಸ್. ಬಟ್ ಯಾರು ಒಬ್ಬನೇ ಇರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಗೈಸ್. ಚೆನ್ನಾಗಿ ಎಂಜಾಯ್ಮೆಂಟ್ ತುಂಬ ಮಾಡ್ತಾರೆ ಅವರು. ನೋಡಿ ನಾನು ಈ ಥರ ಒಬ್ಬನೇ ಇರ್ತೀನಿ ತುಂಬ. ನನ್ನ ಹತ್ರ ನಾನೇ ಟೈಮ್ ಸ್ಪೆಂಡ್ ಮಾಡ್ಕೊತೀನಿ ಗೈಸ್ ತುಂಬ. ನೋಡಿ ಈ ಥರ ಬೆಳಗ್ಗೆ ಎದ್ದೇಳ್ತೀನಿ, ಏನಾದರೂ ಕೆಲಸಗಳಿದ್ರೆ ಈ ಥರ ಮಾಡ್ತೇನೆ ಗೈಸ್. ಇನ್ನೊಂದು ಇದು ಸ್ವಲ್ಪ ರೋಡಾಗಿರೋದ್ರಿಂದ ಬೆಳಗ್ಗೆ ನಾವು ನೀರು ಕಾಯಿಸ್ತೀರಲ್ಲ, ಹೊಗೆ ಎಲ್ಲ ಬರುತ್ತೆ. ಅವಾಗ ಹೊಗೆ ಬಂದಾಗ
ಯಾರು ಇರಲ್ಲ, ಯಾರಿಗೂ ಪ್ರಾಬ್ಲಮ್ ಆಗಲ್ಲ. ಸೊ ಮಧ್ಯಾಹ್ನ ಬೆಳಿಗ್ಗೆ ಅಂದರೆ ಬೆಳಗಿರೋವಾಗ ನೀರೇನಾದ್ರು ಕಾಯಿಸಿದ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಸೊ ಅದರಿಂದ ನೋಡಿ ಆರಾಮಾಗಿ ತೇಲಾಡ್ತಾ ಇದ್ದೀನಿ ಗೈಸ್, ಆರಾಮಾಗಿ ನೋಡಿ. ಗೈಸ್ ಇನ್ನೊಂದೇನೆಂದರೆ ಗೈಸ್, ಯಾವಾಗ ವ್ಲಾಗ್ ಜರ್ನಿ ಸ್ಟಾರ್ಟ್ ಮಾಡಿದೆ ಗೈಸ್, ಅವಾಗಿಂದ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಯಿತು ಗೈಸ್. ಯಾವಾಗಲೂ 8 ಗಂಟೆ 9 ಗಂಟೆ ಮಲ್ಕೊತಾ ಇದ್ದೆ ಬಿಫೋರ್ ವ್ಲಾಗ್, ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ. ಸೊ ಅದಾದಮೇಲೆ ಏನಾಯ್ತಂದರೆ ಗೈಸ್, ವ್ಲಾಗ್ ಮಾಡಲೇಬೇಕು, ಅದೇ ಯೋಚನೆ ಗೈಸ್. ವ್ಲಾಗ್ ಮಾಡಬೇಕು, ಏನಾದರೂ ಒಂದು ಮಾಡಬೇಕು. ಸೊ ನೋಡಿ, ನಿದ್ದೆ ಬರೋಲ್ಲ, ಏನಿಲ್ಲ. ನೈಟ್ ಎಡಿಟ್ ಮಾಡಿ ಮಲ್ಕೊಂಡೆ, ಇನ್ನೊಂದು ಯಾವುದೋ ಒಂದು ವಿಡಿಯೋ ಎಡಿಟ್ ಮಾಡಿ ಮಲ್ಕೊಂಡೆ, ಮತ್ತೆ ಬೆಳಗ್ಗೆ ಎದ್ದು ನೋಡಿ ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಬಟ್ ಏನಾದರೂ ಮಾಡ್ಬೇಕು ಅಂದ್ಕೊಂಡ್ರೆ ನಿದ್ದೆ ಬರೋಲ್ಲ. ಸೊ ಹಾಗಂತ ನಿದ್ದೆನ ನಾಳೆ ಮಾಡ್ಕೊಳಲ್ಲ. ಈವ್ನಿಂಗು ಮತ್ತು ಮಧ್ಯಾಹ್ನ ಏನಾದರೂ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಆರಾಮಾಗಿ ನಿದ್ದೆ ಹೋಗ್ತೀನಿ ಗೈಸ್. ಇನ್ನೊಂದೇನಂದ್ರೆ ಗೈಸ್, ನಿಮ್ಗೊಂದು ಸೌಂಡ್ ಬಂತು, ಅದು ಎಡಿಟ್ ಮಾಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ಕೆಲವೊಂದೆಲ್ಲ ಆಗುತ್ತೆ, ಕೆಲವೊಂದೆಲ್ಲ ಆಗಲ್ಲ. ಮೊಬೈಲ್ ರಿಂಗ್ ಆಗೋದು, ಅದು ಮೊಬೈಲ್ ರಿಂಗ್ ಆಗೋದಲ್ಲ ಗೈಸ್, ಅದು ಬಂದು ಅಲಾರಾಮ್ ಸೌಂಡು. ಅಲಾರಾಮ್ ಇಟ್ಟಿರ್ತೀನಲ್ಲ ಅದ್ರ ಆ ಸೌಂಡ್ ರಿಂಗ್ ಆಗಿದೆ ಗೈಸ್. ನೋಡಿ ಗೈಸ್, ಯಾರೂ ಇಲ್ಲ ನೋಡಿ, ಒಬ್ಬನೇ. ಒಳ್ಳೆ ಟೈಟಲ್ ಸಿಗ್ತೀವಿ ಗೈಸ್ ನನಗಂತ, ಯಾಕಂದರೆ ಯಾರೂ ಇಲ್ಲ, ಆರಾಮಾಗಿ ನೋಡಿ. ಪ್ಲ್ಯಾನ್ ಕೂಡ ಇರಲಿಲ್ಲ ಗೈಸ್, ಏನು ಮಾಡೋಣ ಹೆಂಗೆ ಮಾಡೋಣ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಪ್ಲ್ಯಾನ್ಗಳನ್ನು ಇಟ್ಕೊಂಡಿರಲಿಲ್ಲ. ಯೋಚನೆ ಮಾಡಿ ನೈಟ್ ಮಾಡ್ಕೊಂಡೆ, ಎಡಿಟ್ ಮಾಡಿಬಿಟ್ಟು. ಅದಾದಮೇಲೆ ನೋಡಿ, ಬೆಳಗ್ಗೆ ಎದ್ದಿದ ತಕ್ಷಣ ಒಳ್ಳೆ ಕಂಟೆಂಟು, ಒಬ್ಬನೇ ಇದ್ದೀನಿ, ಯಾರೂ ಇಲ್ಲ, ಅದನ್ನೇ ಎಕ್ಸ್ಪ್ರೆಸ್ ಮಾಡೋಣ ಅಂದ್ಬಿಟ್ಟು ಆರಾಮಾಗಿ ನೋಡಿ ವಾಕ್ ಮಾಡಿಕೊಂಡು ವಾಕ್ ಮಾಡ್ತಾಯಿದ್ದೀನಿ. ಏನಂದರೆ ಗೈಸ್, ಬೆಳಗ್ಗೆ ತುಂಬ ನಗು ಬರ್ತಾಯಿದೆ, ಮಾತಾಡೋಕ್ಕಾಗ್ತಿಲ್ಲ. ಇನ್ನೊಂದಂದರೆ ಗೈಸ್, ಈ ಟೈಮಲ್ಲಿ ಮಾತಾಡಿ ಅಭ್ಯಾಸ ಇಲ್ಲ. ಎದ್ದಿರ್ತೀನಿ ಗೈಸ್, ಏನಿಲ್ಲಾಂದ್ರೂ ಒಂದೊಂದು ಟೈಮಲ್ಲಿ 4 ಗಂಟೆಗೆ ಎದ್ದಿರ್ತೀನಿ. 5:30 5 ಗಂಟೆ ಪಕ್ಕ ಆ ಟೈಮಲ್ಲಿ ಎದ್ದಿರ್ತೀನಿ ಗೈಸ್. ಆರಾಮಾಗಿ ಎದ್ದು ಕುತ್ಕೊಂಡಿರ್ತೀನಿ, ಎಲ್ಲೂ ಹೊರಗಡೆ ಬರೋಲ್ಲ. ಮಳೆ ಬಂದರೆ ಹೊರಗಡೆ ಬರೋಲ್ಲ ಗೈಸ್. ನಾರ್ಮಲ್ ಟೈಮಲ್ಲೆಲ್ಲ ಬಂದು ಹೋಗ್ತೀನಿ, ವಾಕ್ ಮಾಡ್ತೀನಿ, ಹೇಳ್ದಲ್ಲ ಅವಾಗ ಸ್ಟ್ರೆಚ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಇಲ್ಲ ಅಂದರೆ ರೌಂಡಿಂಗ್ ಎಲ್ಲ ನೋಡೋಣ ಗೈಸ್. ಒಳ್ಳೆ ಯಾವುದಾದ್ರೂ ಕಂಟೆಂಟ್ ಒಳ್ಳೆ ಇದು ಮಾಡೋಣ, ಅಪ್ಗ್ರೇಡ್ ಮಾಡೋಣ, ಏನಂತ ಯಾವುದಾದ್ರೂ ಒಂದು ಚಾಲೆಂಜ್ ಮಾಡೋಣ ಗೈಸ್. ಹಾಗೋಗಲಿ, ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ ನೋಡೋಣ. ಯಾವುದಾದ್ರೂ ಒಳ್ಳೆ ಕಂಟೆಂಟ್ ಸಿಕ್ಕಿದ್ರೆ ರೆಕಾರ್ಡ್ ಮಾಡ್ತೀನಿ, ಸಿಕ್ಕಿಲ್ಲ ಅಂದ್ರೆ ಯಾವುದಾದ್ರೂ ಒಂದು ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಮಾಡಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋಣ. ಆಮೇಲೆ ಇನ್ನೊಂದು ಗೈಸ್, ಮಂಡೇ ವರ್ಕಿಂಗ್ ಡೇ ಅಲ್ಲೆಲ್ಲ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ ಗೈಸ್. ಯಾಕಂದರೆ ಯಾರು ಇರಲ್ಲ, ಎಲ್ಲ ಕೆಲಸಗಳಿಗೆ ಹೋಗಿರ್ತಾರೆ. ಎಲ್ಲಿ ಬೇಕಾದರೂ ಹೋಗಲಿ, ಎಲ್ಲಿ ಬೇಕಾದ್ರೂ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸಣ್ಣಗೆ ಗಾಳಿ ಬೀಸ್ತಾ ಇದೆ ಗೈಸ್, ಚೆನ್ನಾಗಿ ಚಳಿಯಲ್ಲಿ ಇರೋಣ ಅಂದ್ಬಿಟ್ಟು ಇದ್ದೀನಿ. ಯಾಕಂದರೆ ಸ್ನಾನ ಮಾಡಬೇಕಲ್ವ, ಅದಕ್ಕೆ ಬಿಸಿ ಅಂದರೆ ಬಿಸಿ ಅಂದರೆ ಅಷ್ಟೊಂದು ಬಿಸಿ ಅಲ್ಲ ಗೈಸ್. ಸೌದೆ ನೀರಿಗೆ ತುಂಬ ಪವರ್ ಇರುತ್ತೆ, ಅದರಲ್ಲೆಲ್ಲ ಒಳ್ಳೆ ಶಕ್ತಿ ಬರುತ್ತೆ ಗೈಸ್. ಶಕ್ತಿ ಅಂತೀನಿ ನೋಡಿ, ಬೆಳಗ್ಗೆ ಏನೇನೋ ಮಾತಾಡ್ತಾ ಇದ್ದೀನಿ. ಒಂಥರ ಚೆನ್ನಾಗಿರುತ್ತೆ ಗೈಸ್, ಕಂಫರ್ಟೇಬಲ್ ಆಗಿ ಚೆನ್ನಾಗಿ. ಸೌದೆ ವಾಟ್ರೆಲ್ಲ ಅಟ್ಕೊಂಡ್ರೆ ಒಳ್ಳೆ ದೇಹಕ್ಕೆಲ್ಲ ಒಳ್ಳೆಯದು. ಈ ಹೀಟ್ರ್ ವಾಟರ್ಗಳೆಲ್ಲ ಅಟ್ಕೊಂಡ್ರೆ ತುಂಬ ಈ ಕೂದಲೆಲ್ಲ ಉದುರೋಗುತ್ತೆ. ನಾನೇ ಹೊತ್ತು ಅಟ್ಕೊಂಡಿಲ್ಲ ಗೈಸ್. ಇವತ್ತು August 15 ಸ್ಯಾಟರ್ಡೆ. ಸೊ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ಲರೂ ಎಂಜಾಯ್ ಮಾಡಿ ಡೇನ, ಸ್ವತಂತ್ರವಾಗಿರಿ ಇವತ್ತು. ಮತ್ತು ಯಾವಾಗಲೂ ಖುಷಿಯಾಗಿರಿ ಎಲ್ಲರೂ. ಸೊ ನನ್ನ ಕಡೆಯಿಂದ ವಿಶಸ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ರಿಟರ್ನ್ ವಿಶ್ ಮಾಡ್ಬೇಕು ಅಂದ್ಕೊಂಡ್ರೆ ಕಮೆಂಟ್ ಮಾಡಿ ಗೈಸ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮತ್ತೆ ಹೇಳ್ತಾ ಇದ್ದೀನಿ ಗೈಸ್, ಎಲ್ಲ ಮತ್ತೆ ವಿಶ್ ಮಾಡ್ತಾ ಇದ್ದೀನಿ ಗೈಸ್. ನೋಡಿ, ಬೆಳಗ್ಗೆ ಸ್ವಲ್ಪ ಹೊತ್ತು ವ್ಲಾಗೆಲ್ಲ ಮಾಡಿ ಆರಾಮಾಗಿ ವಾಕಿಂಗ್ ಮಾಡಿ, ತುಂಬ ಚಳಿ ಆಗೋಯ್ತು. ಬಿಸಿಲು ಅಂತ ಇದ್ದೀನಿ ಗಾಯ್ಸ್, ಬೆಚ್ಚಿಗಿದೆ. ಬೇಯಿಸ್ಕೊತಾ ಇದ್ದೀನಿ ಅಲ್ಲ, ಏನಾರ ಹೇಳ್ತಾ ಇದ್ದೀನಿ ಗಾಯ್ಸ್. ಬೆಳಿಗ್ಗೆ ಬೆಂಕಿ ಕಾಯ್ತಾ ಇದ್ದೀನಿ. ಬೆಂಕಿ ಕಾಯ್ತಾ ಇದ್ದೀನಿ, ತುಂಬ ಹೊಗೆ, ಅದಕ್ಕೆ ಎದ್ದು ಬಂದೆ. ಅದಕ್ಕಿಂತ ಮುಂಚೆ ಕಾಯ್ತಾ ಇದೆ ಗೈಸ್. ಸಣ್ಣ ಗಾಳಿ ಬರ್ತಾ ಇದೆ, ತುಂಬ ಚಳಿ ಆದಾಗ ಹೋಗಿ ಕುತ್ಕೊತೀನಿ, ಕಾಯ್ತೀನಿ, ಮತ್ತೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತೀನಿ ಗೈಸ್. ಬಟ್ ಗೊತ್ತಿಲ್ಲ ಯಾರ್ಯಾರು ನನ್ನ
ಸ್ಟಾರ್ಟಿಂಗ್ ಟು ಇವಾಗ್ನವರೆಗೂ ಬ್ಲಾಗ್ಸ್ ಯಾರ್ಯಾರು ನೋಡಿದ್ದೀರಾ ಗೈಸ್, ನಿಮ್ಮದೊಂದು ಅನಿಸಿಕೆ ತಿಳಿಸಿ ಗೈಸ್. ಏನು ಅನ್ನಿಸ್ತಾ ಇದೆ, ನನ್ನ ಒಪಿನಿಯನ್ ಏನು, ನಿಮ್ಮ ಒಪಿನಿಯನ್ ಏನು ಅಂದರೆ ಒಪಿನಿಯನ್ ಅಂತ ನೀವು ಈ ಬ್ಲಾಗ್ ನೋಡಿ ನಿಮಗೆ ಏನಂತಾರೆ ಗೈಸ್, ಅದು ಯೋಚನೆ ಮಾಡ್ತಾ ಇದ್ದೀನಿ ನೋಡಿ ನಾನು. ನಿಮ್ಗೆ ಯಾವ ಥರ ಅನಿಸಿದೆ ಗೈಸ್, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂದರೆ ನಿಮ್ಮ ಒಪಿನಿಯನ್ ಹೇಳಿ. ಯಾಕಂದರೆ ಅವಾಗ ಅಪ್ಗ್ರೇಡ್ ಮಾಡ್ಬೋದು, ನಾವು ಚೆನ್ನಾಗಿ ಮಾಡ್ಬೋದು, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ಬೋದು, ಪ್ಲ್ಯಾನ್ ಮಾಡ್ಬೋದು, ಇನ್ನೂ ಪ್ಲ್ಯಾನ್ ಮಾಡ್ಬೋದು ಗೈಸ್ ಆರಾಮಾಗಿ. ಯಾವ ಥರ ಹೆಂಗೆ ಏನು ಇದು ಯಾವ ಥರ ಚೆನ್ನಾಗಿ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಸೊ ಅದರಿಂದ ನಿಮ್ಮ ಕಮೆಂಟ್ನ ನೀವು ತಿಳಿಸಿದ್ರೆ ಯೂಸ್ ಆಗುತ್ತೆ. ತುಂಬ ತುಂಬ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಸ್ಟಾರ್ಟಿಂಗ್ ಟು ಇವಾಗ್ನವ್ರಿಗೂ ಇವತ್ತಿನವ್ರಿಗೂ ಬ್ಲಾಗ್ಸ್ ಯಾರ್ಯಾರು ನೋಡಿದಾರೋ ನನ್ನ ಬ್ಲಾಗ್ಸು ಅವರು ಕಮೆಂಟ್ ಮಾಡಿ ಬನ್ನಿ ಗೈಸ್. ಯಾಕಂದರೆ ಗೈಸ್ ಈ ಥರ ನಿಂತ್ಕೊಂಡ್ರೆ ಈ ಥರ ಆಪೋಸಿಟಾಗಿ ರೆಕಾರ್ಡ್ ಮಾಡಿದ್ರೆ ಅದು ಫೇಸ್ ಗ್ಲೋ ಆದರೆ ಗ್ಲೋ ಅಂತೀನಿ, ಬೆಳಗ್ಗೆ ಬರೋಲ್ಲ ಫೇಸ್ಗೆ. ನೋಡಿ ಏನೇನೋ ಮಾತಾಡ್ತಾ ಇದ್ದೀನಿ ಗೈಸ್ ಬೆಳಗ್ಗೆ ನೋಡಿ, ಒಬ್ಬನೇ ಅಲ್ವಾ, ಯಾರೂ ಇಲ್ಲ. ಅದಕ್ಕೆ ನೋಡಿ ಇವತ್ತು ಟೈಟಲ್ಲೇ ಅದು, ತಮ್ಮನೇಲೇ ಅದು, ಕಂಟೆಂಟೇ ಅದು ಗೈಸ್. ಯಾಕಂದರೆ ಪ್ಲ್ಯಾನ್ ಮಾಡಿರಲಿಲ್ಲ, ಸೊ ಹೊರಗಡೆ ಬಂದಾಗ ಗೊತ್ತಾಯಿತು ಈ ಥರನೂ ಮಾಡ್ಬೋದು ಅಂತ. ಆರಾಮಾಗಿ ನೋಡಿ ಎಂಜಾಯ್ ಮಾಡ್ತಾಯಿದ್ದೀನಿ ನಾನು ಗೈಸ್. ನೀವು ಒಂದು ಸಲ ಟ್ರೈ ಮಾಡಿ ಗೈಸ್. ಬೆಳಗ್ಗೆ ಎದ್ದೋಳಿ, ಒಂದು 4 ಗಂಟೆಗೆ ಎದ್ದೋಳಿ ಗೈಸ್, ಇಲ್ಲ ಒಂದು 5 ಗಂಟೆಗೆ ಎದ್ದೋಳಿ. ನಿಮ್ಮ ಮನೆ ಹತ್ರ ಇದ್ದರೆ ನೀರು ಕಾಯ್ಸೋಕ್ಕೆ ಜಾಗ ಇದ್ದರೆ ನೀರು ಕಾಯಿಸ್ರಿ ಕಾಯಿಸಿದ್ಮೇಲೆ ಅಂದರೆ ಈ ಥರ ಚಳಿ ವೆದರ್ ಇರಬೇಕು, ಸಕ್ಕದಾಗಿರುತ್ತೆ ಗೈಸ್. ಬೆಳಗ್ಗೆ ಅಂದರೆ ನಿಮಗೆ ನೀವು ಟೈಮ್ ಕೊಟ್ಕೊಳಂಗಾಗುತ್ತೆ. ಎಲ್ಲರೂ ಮಲ್ಕೊಂಡಿದ್ರೆ ನೀವು ಎಂಜಾಯ್ ಮಾಡ್ತಾ ಇರ್ತೀರ ಬೆಳಗ್ಗೆನೆ. ವಾಕಿಂಗ್ ಮಾಡ್ತೀರಾ, ರನ್ನಿಂಗ್ ಮಾಡ್ತೀರಾ, ಎಕ್ಸಸೈಸ್ ಮಾಡ್ತೀರಾ, ಸ್ಟ್ರೆಚಿಂಗ್ ವರ್ಕೌಟ್ ಮಾಡ್ತೀರಾ, ಬಾಡಿ ಫ್ರೀ ಆಗುತ್ತೆ, ಮೈಂಡ್ ಇಂಪ್ರೂವ್ಮೆಂಟ್ ಆಗುತ್ತೆ ಗೈಸ್. ಯಾಕಂದರೆ ಬ್ಲಾಗ್ ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ಲ ಗೈಸ್. ಮೈಂಡ್ ಡೈವರ್ಟ್ ಆಯಿತು ಅಂದರೆ ತುಂಬ ಕಷ್ಟ. ಅದನ್ನು ರೂಟಿಗೆ ತೊಗೊಂಬರೋಕ್ಕಂದ್ರೆ ಒಂದು ಮತ್ತೆ ನಿಲ್ಸೋಕ್ಕೆ ಕಂಬ್ಯಾಕ್ ಮಾಡೋಕ್ಕೆ ತುಂಬ ಕಷ್ಟ ಗೈಸ್. ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ ಇದೆ ಗೈಸ್. ಒಬ್ಬನೇ ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್ ಅವಾಗಿಂದ. ಬಟ್ ಏನಂದರೆ ನನಗೆ ಬೋರ್ ಅನ್ನೋದೇ ಆಗಿಲ್ಲ ಗೈಸ್, ಬೋರೇ ಆಗಿಲ್ಲ ಗೈಸ್. ಆರಾಮಾಗಿ ನೋಡಿ, ಆರಾಮಾಗಿ ಓಡಾಡ್ತಾ ಇದ್ದೀನಿ, ಆರಾಮಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ, ವಾಕ್ ಮಾಡ್ತಾಯಿದ್ದೀನಿ, ರನ್ನಿಂಗ್ ಮಾಡ್ತಾಯಿದ್ದೀನಿ ನೋಡಿ, ನೀರು ಕಾಯಿಸ್ತಾ ಇದ್ದೀನಿ ನೋಡಿ. ಸೌದೆ ಎಲ್ಲ ತೊಗೊಂಬಂದೆ ಗೈಸ್, ಮತ್ತೆ ಸೌದೆ ಎಲ್ಲ ತೊಗೊಂಬಂದು ಮತ್ತೆ ಇಲ್ಲೆಲ್ಲ ಜೋಡಿಸಿದ್ದೀನಿ. ಸ್ವಲ್ಪ ಒಳಗಡೆ ಎಕ್ಕಿದ ತಕ್ಷಣ ಫುಲ್ಲು ಸ್ವಲ್ಪ ಬೇಯ್ಲಿ ನೀರು ಗೈಸ್. ಇನ್ನೊಂದೇನೆಂದ್ರೆ ಗೈಸ್, ನೋಡೋಣ ಗೈಸ್, ನಾಳೆ ಯಾವುದಾದ್ರೂ ಒಳ್ಳೆ ಡಿಫ್ರೆಂಟಾಗಿ ಕಂಟೆಂಟ್ ಸ್ಟಾರ್ಟ್ ಮಾಡೋಣ. ಅಂದರೆ ಯಾವುದಾದ್ರೂ ಒಂದು ಡಿಫ್ರೆಂಟಾಗಿ ಯಾವುದಾದ್ರೂ ಒಂದು ಮಾಡೋಣ. ಸೊ ಯೋಚನೆ ಮಾಡ್ತಾಯಿದ್ದೀನಿ, ನೀವು ಕಮೆಂಟ್ ಮಾಡಿ ಗೈಸ್. ನಿಮ್ಗೇನಾದರೂ ಪ್ಲ್ಯಾನ್ಸ್ ಏನಾದರೂ ಬಂದರೆ ಈ ವಿಡಿಯೋ ನೋಡಿ, ಈ ಬ್ಲಾಗ್ ನೋಡಿದ ತಕ್ಷಣ ಕಮೆಂಟ್ ಮಾಡಿ. ನೋಡಿ ಒಬ್ಬನೇ ಆರಾಮಾಗಿ ಓಡಾಡ್ತಾಯಿದ್ದೀನಿ, ಯಾರೂ ಇಲ್ಲ. ಇವತ್ತು ಟೈಟಲ್ಲೇ ಅದು, ಇವತ್ತು ತಮ್ಮನೇಲೇ ಅದು, ನಿಮಗೆ ಗೊತ್ತಾಗಿರುತ್ತೆ ಗೈಸ್. ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಟ್ಟಿರುತ್ತೆ ಏನೋ ಒಬ್ಬನೇ ಇದ್ದಾನಲ್ಲ ಅಂದ್ಬಿಟ್ಟು. ಸೊ ಇನ್ನೇನು ಮಾಡೋದು ಗೈಸ್, ಯಾರೋ ಬೆಳಗ್ಗೆ ಹೊತ್ತು ಯಾರೋ ಎದ್ದೇಳಲ್ಲ ಅಷ್ಟೊಂದು. ಸುಮಾರು ಒಂದು 100%ಅಲ್ಲಿ ಒಂದು 5% ಇಲ್ಲಾಂದರೆ 10% ಜನ ಎದ್ದೇಳ್ಬೋದು ಗೈಸ್ ಆರಾಮಾಗಿ ವಾಕ್ ಮಾಡೋಕ್ಕೆ. ಇಲ್ಲಾಂದರೆ ಹೆಲ್ತ್ ಇಶ್ಯೂಗಳಿದ್ದರೆ ಅವರು ಬಾಡಿನ ಕಂಟ್ರೋಲಲ್ಲಿ ಇಡೋಕ್ಕೆ ಎದ್ದೇಳ್ಬೋದು ನೋಡಿ. ನಾನು ಯೂತ್ಸ್ ಎದ್ದೇಳ್ತಾರೆ, ಆಮೇಲೆ ಇನ್ನೊಂದು ಸುಮಾರು ಜನ ಈ ಥರ ನನ್ನಂಥವ್ರು ಗೊತ್ತಿಲ್ಲ ಗೈಸ್ ಯಾರ್ಯಾರು ವಾಕ್ ಮಾಡ್ತಿದ್ದಾರೆ ಈ ಟೈಮಲ್ಲಿ. ಬಟ್ ನಾನಂತೂ ತುಂಬ ಸಕ್ಕದಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ ಗೈಸ್. ಯಾಕಂದರೆ ಅವಾಗಿಂದ ವಾಕ್ ಮಾಡಿದೆ, ಟಯರ್ಡಾಗಿ ಹೋಗ್ಬಿಟ್ಟಿದ್ದೀನಿ ಗೈಸ್. ಇನ್ನೊಂದು ಬೆಳಗ್ಗೆ ಹೊತ್ತು ಮಾತಾಡಿ ಅಭ್ಯಾಸ ಇಲ್ಲ, ಸೊ ಅದರಿಂದ ಏನೇನೋ ಮಾತಾಡ್ತಾ ಇದ್ದೀನಿ. ಇಷ್ಟೊತ್ತು ಕೆಲವೊಂದು ಕ್ಲಿಪ್ಪಲ್ಲೆಲ್ಲ ಮಾತಾಡಿದೆ, ಬಟ್ ಏನೇನೋ ಮಾತಾಡ್ತಾ ಇದ್ದೆ, ಅದು ತೆಗೆದುಬಿಡ್ತೀನಿ ಬಿಡಿ, ಹಾಕಲ್ಲ, ಡಿಲೀಟ್ ಕೂಡ ಮಾಡಿಬಿಟ್ಟೆ. ಸೊ ನೋಡಿ ಆರಾಮಾಗಿ ವಾಕ್ ಮಾಡಿದೆ ಆರಾಮಾಗಿ ಗೈಸ್. ಇನ್ನೊಂದೇನೆಂದರೆ ಗೈಸ್, ನೀವು ಯಾವಾಗ ಒಬ್ಬರೇ ಇರೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅವಾಗ ನೀವೇನಾದರೂ ಲೈಫಲ್ಲಿ ಅಚೀವ್ ಮಾಡೋಕ್ಕೆ ಒಂದು ಸ್ಟೆಪ್ ಮುಂದೆ ಬಂದ್ರಿ ಅಂತ. ಯಾಕಂದರೆ ಗೈಸ್, ನೀವು ಯಾರನ್ನೂ ಅವಾಗ ಒಪಿನಿಯನ್ ಕೇಳಲ್ಲ ಅವಾಗ ನಿಮ್ಗೇನು ಅನಿಸುತ್ತೋ ಅದನ್ನ ನೀವು ಮಾಡ್ತೀರಿ. ಸೊ ನಾನು ಅದೇ ಥರನೇ ಸ್ಟಾರ್ಟ್ ಮಾಡಿದೆ, ಒಬ್ಬನೇ ಇದ್ದು ಯೋಚನೆ ಮಾಡಿ ಸೊ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯಿತು ನಂದು. ಸೊ ಈ ಥರ ಯಾವುದಾದ್ರೂ ಒಂದು ನಿಮ್ಮ ಲೈಫಲ್ಲಿ ಕೂಡ ಚೇಂಜಸ್ ಆಗ್ಬೋದು. ಸೊ ಆಲ್ಮೋಸ್ಟ್ ಒಬ್ಬರೇ ಇದ್ದು ನೋಡಿ, ಒಂದು ಸಲ ಟ್ರೈ ಮಾಡಿ ಗೈಸ್. ಅಷ್ಟು ಸುಲಭ ಅಲ್ಲ ಒಬ್ಬನೇ ಇರೋದಕ್ಕೆ, ತುಂಬ ಬೋರ್ ಆಗುತ್ತೆ.
ಬಟ್ ಅದನ್ನು ನೀವು ಎಂಜಾಯ್ಮೆಂಟಾಗಿ ಕನ್ವರ್ಟ್ ಮಾಡ್ಕೊಬೇಕು. ನೋಡಿ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಏನಂದರೆ ಈ ಈ ಸಿಚುವೇಶನ್ನ ಕ್ರಿಯೇಟ್ ಮಾಡ್ಕೊಬೇಕು ನೀವು. ಎಂಜಾಯ್ ಥರ ಕ್ರಿಯೇಟ್ ಮಾಡ್ಕೊಬೇಕು ಗೈಸ್. ಇನ್ನೊಂದು ಏನಂದರೆ ಗೈಸ್, ಬಟ್ ಯಾರೂ ಇಲ್ಲ ಅಂದ್ರೂ ಒಬ್ಬನೇ ತುಂಬ ಚೆನ್ನಾಗಿದೆ ಗೈಸ್, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ಏನಂದರೆ ಒಂಥರ ಚೆನ್ನಾಗಿರುತ್ತೆ. ಏನು ಹೇಳಬೇಕು ಅಂತಾನೆ ಅರ್ಥ ಆಗ್ತಾಯಿಲ್ಲ, ಯಾಕಂದರೆ ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ಬಟ್ ನಿದ್ದೆ ಇಲ್ಲ ಗೈಸ್, ನಿದ್ದೆ ಕೂಡ ಬರ್ತಾ ಇಲ್ಲ. ಈ ಕಣ್ಣು ಈ ಥರ ಆಗಿದೆ ಅಷ್ಟೇ, ನಿದ್ದೆ ಮಾಡಿಲ್ಲ ಅಂತ. ನಿನ್ನೆ ನೈಟು ಸ್ವಲ್ಪ ಲೇಟಾಗಿ ಮಲ್ಕೊಂಡೆ ಅಂತ ಅವಾಗೇ ಹೇಳಿದ್ದೀನಿ. ಸೊ ಗೈಸ್ ಇನ್ನೊಂದೇನೆಂದರೆ ವಾಕ್ ಮಾಡ್ತಾಯಿದ್ದೀನಿ, ಮತ್ತು ಇನ್ನೊಂದು ರನ್ನಿಂಗ್ ಮಾಡಿದೆ, ಸ್ಟ್ರೆಚಿಂಗ್ ಮಾಡಿದೆ, ಎಲ್ಲ ಮಾಡಿದೆ, ವಾಟರ್ ಕುಡಿದೆ, ಎಲ್ಲ ಕುಡಿದೆ ಆಯಿತು ಗೈಸ್. ಬಟ್ ಇನ್ನೊಂದೇನಂದರೆ ಗೈಸ್, ಬ್ಲಾಗ್ ಮಾಡಲೇಬೇಕು ಅಂತ ಕನ್ಸಿಸ್ಟೆನ್ಸಿ ನನಗೆ ಬರ್ತಾಯಿದೆ. ಸೊ ಸ್ಟಾರ್ಟಿಂಗಲ್ಲಿ ಈ ಕನ್ಸಿಸ್ಟೆನ್ಸಿ ಇದ್ದೇ ಇರಲಿಲ್ಲ. ಸೊ ಏನು ಮಾಡಬೇಕಂತಲೇ ಗೊತ್ತಾಗ್ತಿರ್ಲಿಲ್ಲ ಇವಾಗ. ಬಟ್ ಈವ್ನಿಂಗ್ ನೋಡಿ, ಇವಾಗ ಇದಾದಮೇಲೆ ಬ್ಲಾಗ್ ಸೆಷನ್ ಆದಮೇಲೆ ಮತ್ತೆ ಏನು ಮಾಡಬೇಕು, ಎಡಿಟ್ ಮಾಡಬೇಕು. ಎಡಿಟ್ ಮಾಡಿದಾದ್ಮೇಲೆ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಬೇಕು. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ ಏನು ಮಾಡಬೇಕು ಅಂತ ಗೈಸ್. ಇನ್ನೊಂದೇನಂದರೆ ಗೈಸ್, ಬಟ್ ಯಾವ ಥರ ಅಂದರೆ, ಬಟ್ ಏನು ಮಾತಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಅವಾಗ ಹೇಳಿದ್ನಲ್ಲ ನಿಮಗೆ, ಬೆಳಗ್ಗೆ ಎದ್ದಿದ ತಕ್ಷಣ ಮಾತು ಬರೋಲ್ಲ, ಮಾತಾಡೋಕ್ಕಾಗಲ್ಲ ಅಂತ. ಸೊ ಬಟ್ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ, ಯಾಕಂದರೆ ಕನ್ಸಿಸ್ಟೆನ್ಸಿ ಆಗಿ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು. ಬಟ್ ಬೇರೆ ಆಪ್ಷನ್ ಇಲ್ಲ ಗೈಸ್, ಯಾಕಂದರೆ ನನಗೆ ಆಲ್ರೆಡಿ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ ನಾನು ಮಾಡಲೇಬೇಕು ಅಂದ್ಬಿಟ್ಟು. ಸೊ ನಾನು ಮಾಡ್ತೀನಿ ನೋಡಿ, ಇವಾಗ ಹೇಳ್ತೀನಿ, ನಾನು ಮಾಡ್ತೀನಿ. ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತೀನಿ. ಬಟ್ ಬಿಡೋದೇ ಇಲ್ಲ, ಬಿಡೋ ಮಾತೇ ಇಲ್ಲ. ಡೈಲಿ ಒಂದು ವೀಡಿಯೋನಾದ್ರೂ ನಾನು ಅಪ್ಲೋಡ್ ಮಾಡ್ತೀನಿ ಗೈಸ್. ನೋಡಿ ನೀರೆಲ್ಲ ಬಕೆಟಲ್ಲಿ ಹಾಕ್ತಾಯಿದ್ದೀನಿ, ಫುಲ್ಲು ಹೊಗೆ ಗೈಸ್. ಫುಲ್ಲು ಬಿದ್ದರೆ ಕಾಲ ಮೇಲೆ ಫುಲ್ಲು ಬೊಬ್ಬೆ ಬಂದ್ಬಿಡುತ್ತೆ, ಬಬಲ್ ಬರುತ್ತೆ ಫುಲ್ಲು. ಸಾಕು ವಾಟ್ರು ಫುಲ್ಲು ಬಿಸಿ ಇದೆ ಗೈಸ್. ಬಿಸಿ ಎಲ್ಲ ಒಂಥರ ಕುದೀತಾ ಇದೆ. ನಾನು ನೋಡಿ ಎಂಜಾಯ್ ಮಾಡ್ತಾ ಇದ್ದೀನಿ, ಅದರಲ್ಲೂ ಎಂಜಾಯ್ ಮಾಡ್ತಾ ಇದ್ದೀನಿ ಗೈಸ್. ಇಲ್ಲಿ ಬಿಡೋಣ ಜಗ್ಗು, ಇಟ್ಕೊಂಡೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ ಗೈಸ್ ನಿಮಗೆ. ಗೈಸ್ ಆರಾಮಾಗಿ ಸ್ನಾನ ಗಿನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಆಯಿತು ಗೈಸ್, ಒಂದು 6:30 ಆ ಥರ ಟೈಮ್ ಆಗಿದೆ. ಆರಾಮಾಗಿ ಫ್ರೆಶ್ ಅಪ್ ಆಗಿ ನೋಡಿ ಫುಲ್ಲು ಎಂಜಾಯ್ ಮಾಡಿದ್ದೀನಿ ಡೇನ. ಅರ್ಲಿ ಮಾರ್ನಿಂಗ್ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀನಿ ಗೈಸ್. ಬಟ್ ಬ್ಲಾಗ್ ಮುಗೀತಾ ಬಂತು. ಆಮೇಲೆ ಗೈಸ್ ಇನ್ನೊಂದು, ಬ್ಲಾಗ್ ಇಷ್ಟ ಆಗಿದ್ರೆ ಗೈಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮೇಯ್ನ್ಲಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿಗೋಣ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಖಂಡಿತ. ಈ ಬ್ಲಾಗ್ ಯಾರ್ಯಾರು ನಾನು ನೋಡಿದ್ದಾರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಗೈಸ್. ಓಕೆ ಗೈಸ್, ಬಾಯ್ ಗೈಸ್.